ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಇನ್ನೇನು ದಿನಾಂಕ ಇಲ್ಲಿ 22ನೇ ಮಾರ್ಚ್ 2026 ಇಲ್ಲಿ ಭಾನುವಾರ ಬೆಳಗ್ಗೆ 10:30ರಿಂದ 1 ಗಂಟೆವರೆಗೆ ನಡೆಯುವಂತಹ ಆದರ್ಶ ವಿದ್ಯಾಲಯದ ಇಲ್ಲಿ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ತಮಗೆ ಈ ಹಿಂದಿನ ವರ್ಷಗಳಲ್ಲಿ ನಡೆದಂತಹ ಕ್ವಶನ್ ಪೇಪರ್ನ ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಇವತ್ತು ಇಂಗ್ಲೀಷ್ ವಿಷಯ ನೋಡೋಣ. ಇಲ್ಲಿ ಮೊದಲನೇದಾಗಿ ದ ಪ್ಲೂರಲ್ ಫಾರ್ಮ್ ಆಫ್ ಮ್ಯಾನ್ ಈಸ್, ಮ್ಯಾನ್ ಎನ್ನುವಂಥ ಪದದ ಬಹುವಚನ ರೂಪ ಇಲ್ಲಿ ಮೆನ್ ಆಗುತ್ತದೆ. ದ ಯಂಗ್ ಒನ್ ಆಫ್ ಎ ಡಾಗ್ ಈಸ್ ಕಾಲ್ಡ್, ಇಲ್ಲಿ ಡಾಗ್ ಇದಕ್ಕೆ ಇಲ್ಲಿ ಯಂಗ್ ಒನ್ ಯಾವುದಂದ್ರೆ ಎ ಪಪ್ಪಿ ಆಗಿದೆ. ಇಲ್ಲಿ ನೋಡ್ಬೋದು ದೇರ್ 6 months ಇನ್ ಎ ಹಾಫ್ ಇಯರ್ ಅಂತಿದ್ರೆ ದೇರ್ ಆರ್ 6 months ಇನ್ ಎ ಹಾಫ್ ಇಯರ್ ಆಗುತ್ತದೆ. ವಿ ಟೇಸ್ಟ್ ವಿತ್ ಅವರ್ ಟಂಗ್ ಆಗುತ್ತದೆ. ಅಶ್ರಿತ್ ರೈಟ್ಸ್ ವಿತ್ ಎ, ಇಲ್ಲಿ ಇನ್ ಈಸ್ ನೋಟ್ಬುಕ್ ಅಂತಿದೆಯಲ್ಲ, ಇಲ್ಲಿ ಪೆನ್ ಆಗುತ್ತದೆ. ದ ಅಪೋಸಿಟ್ ಆಫ್ ಎ ಟಾಲ್ ಈಸ್ ಶಾರ್ಟ್ ಆಗುತ್ತದೆ. ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಅದರ್ ಜೆಂಡರ್ ಆಫ್ ಮದರ್, ಮದರ್ ಇದರ ಅದರ್ ಜೆಂಡರ್ ಯಾವುದು ಅಂದರೆ ಫಾದರ್ ಆಗುತ್ತದೆ. ದ ಪೋಯಮ್ ಪೇಪರ್ ಬೋಟ್ಸ್ ರಿಟರ್ನ್ ಬೈ ಅಂತಿದೆಯಲ್ಲ, ಇಲ್ಲಿ ಯಾರು ಬರೆದಿದ್ದಾರೆ ಅಂದರೆ ಇಲ್ಲಿ ರವೀಂದ್ರನಾಥ್ ಟ್ಯಾಗೋರ್. ಶಾರ್ಟ್ ಫಾರ್ಮ್ ಆಫ್ ಐ ಎಮ್ ಈಸ್, ಇಲ್ಲಿ ನೋಡ್ಬೋದು ಐ ಎಮ್ ಆಮ್ ಅಂತಿದೆ, ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಹಿ ಈಸ್ ಎ ಸ್ಟೂಡೆಂಟ್, ದ ಅಂಡರ್ಲೈನ್ ವರ್ಡ್ ಈಸ್, ಇಲ್ಲಿ ಹಿ ಎನ್ನುವಂಥದ್ದು ಇದು ಪ್ರೊನೌನ್ ವರ್ಬ್, ನೌನ್ ಅಡ್ವರ್ಬ್ ಅಂತಿದೆ, ಇದು ಪ್ರೊನೌನ್ ಆಗಿದೆ. ಇಲ್ಲಿ ಅನಿಮಲ್ ಆ್ಯನ್ ಈಸ್ ಮಂಕಿ ಅಂತಿದೆ, ಇಲ್ಲಿ ನೋಡ್ಬೋದು ಮಂಕಿ ಈಸ್ ಆ್ಯನ್ ಅನಿಮಲ್. ಸೊ ಇಲ್ಲಿ DCBA ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ದ ಎಲಿಫೆಂಟ್ ರೋರ್ಸ್ ಟ್ರಂಪ್ಸ್ ಬಾರ್ಕ್ಸ್ ಮೂವ್ಸ್ ಅಂತಿದೆ, ಇಲ್ಲಿ ಟ್ರಂಪ್ಸ್ ಆಗಿದೆ, ಬಿ ಆಪ್ಷನ್. ಇಲ್ಲಿ ವಾಸ್ ದ ಚೈಲ್ಡ್ಹುಡ್ ನೇಮ್ ಆಫ್ ಸ್ವಾಮಿ ವಿವೇಕಾನಂದ ಯಾವುದಂದ್ರೆ ನರೇಂದ್ರ ಆಗಿದೆ. ದ ಟೀಚರ್ಸ್ ಇನ್ ದ ಕ್ಲಾಸ್ ರೂಮ್ ಅಂತಿದೆ, ಟೀಚರ್, ದ ಟೀಚರ್ ಟೀಚರ್ಸ್ ಇನ್ ದ ಕ್ಲಾಸ್ ರೂಮ್. ವಸಿಷ್ಠ ವಾಜೆ ಸೇಜ್ ಕೌ ಕಿಂಗ್ ಮಿನಿಸ್ಟರ್ ಅಂತಿದೆ, ಇಲ್ಲಿ ಸೇಜ್ ಆಗಿದೆ. ಇಲ್ಲಿ ಈಸ್ ಎ ಫ್ಲವರ್ ಅಂತಿದೆ, ಆಪಲ್ ರೋಸ್ ಬೀನ್ಸ್ ಮಿಲ್ಕ್ ಅಂತಿದೆ, ರೋಸ್ ಈಸ್ ಎ ಫ್ಲವರ್. ದ ಅಪೋಸಿಟ್ ಆಫ್ ಒಬಿ ಈಸ್ ಡಿಸ್ಒಬಿಎ ಆಗಿದೆ. ದೇರ್ ಈಸ್ ಎಗ್ ಆನ್ ದ ಟೇಬಲ್, ಇಲ್ಲಿ ಯಾವುದು ಆರ್ಟಿಕಲ್ ಬರುತ್ತೆ ಅಂದರೆ ಇಲ್ಲಿ ಸ್ವರ ಇರುವುದರಿಂದ ಆ್ಯನ್ ಬರುತ್ತದೆ. ದೇರ್ ಈಸ್ ಆ್ಯನ್ ಎಗ್ ಆನ್ ದ ಟೇಬಲ್. ದ ಸೈಲೆಂಟ್ ಲೆಟರ್ ಇನ್ ದ ವರ್ಡ್ ಡೌಟ್ ಈಸ್, ಇಲ್ಲಿ ಬಿ ಅಕ್ಷರ ಸೈಲೆಂಟ್ ಆಗಿದೆ, ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ದ ಫಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ಸಿ ಇದರ ಫಾಸ್ಟ್ ಟೆನ್ಸ್ ಫಾರ್ಮ್ ಯಾವುದು ಅಂದರೆ ಸಾ ಆಗಿದೆ. ಇನ್ನು ಗಣಿತ ವಿಷಯ ನೋಡೋಣ. ಇಲ್ಲಿ 18 × 42 ಅಂತಿದೆ, 18ಕ್ಕೆ ಇಲ್ಲಿ 42 ಗುಣಾಕಾರ ಮಾಡೋಣ. ಇಲ್ಲಿ ನೋಡೋಣ, ಮೊದಲನೇದಾಗಿ 2 ಎಂಟ್ಲೆ ಸಿಂಗಲ್ ಸಂಖ್ಯೆಯಿಂದ ತೊಗೊಳ್ಳೋಣ. 2 ಎಂಟ್ಲೆ 16 ಒಂದು ಕೈಲ ಕೊಡ್ತೀವಿ, 2 ಒಂದ್ಲೆ 2 1 3, ಇಲ್ಲಿ ಪ್ಲಸ್ 4 ಎಂಟ್ಲೆ 32, ಇಲ್ಲಿ 3 ಕೊಡೋಣ, 4 ಒಂದ್ಲೆ 4 3 7 ಆಯಿತು. ಸೊ ಇಲ್ಲಿ 6, ಇಲ್ಲಿ 5, ಇಲ್ಲಿ 700 ಇಲ್ಲಿ 56 ಆಗುತ್ತದೆ, ಡಿ ಆಪ್ಷನ್. 98,000ವನ್ನು ಸಂಖ್ಯಾ ಸೂಚಕದಲ್ಲಿ ಅಂದರೆ ನೋಡ್ಬೋದು 98,000. ಒಂದು ನೋಟ್ ಪುಸ್ತಕದ ಬೆಲೆ 16 ರೂಪಾಯಿ 80 ಪೈಸೆ. 12 ನೋಟ್ ಪುಸ್ತಕದ ಬೆಲೆ ಎಷ್ಟು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡೋಣ, ಇಲ್ಲಿ 12 0 0, 12 ಎಂಟ್ಲೆ 96, ಇಲ್ಲಿ 12 6 72, ಇಲ್ಲಿ 81, 12 ಒಂದ್ಲೆ 12, 12 8 20, ಇಲ್ಲಿ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡೋಣ, 201 ರೂಪಾಯಿ 60 ಪೈಸೆ. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. 6,000 ಗ್ರಾಮಿಗೆ ಎಷ್ಟು ಕೆಜಿ ಅಂದಿದ್ದಾರೆ, 6,000 ಗ್ರಾಮ್ಗೆ 6 ಕೆಜಿ ಆಗುತ್ತದೆ. ಇಲ್ಲಿ ನೋಡ್ಬೋದು, ಒಬ್ಬ ಕೂಲಿಕಾರನು ದಿನಕ್ಕೆ 450 ರೂಪಾಯಿ ಸಂಪಾದನೆ ಮಾಡ್ತಾನೆ. ಒಂದು ವಾರಕ್ಕೆ ಎಷ್ಟಾಗುತ್ತೆ, ಇಲ್ಲಿ 450 × 7, 7 0 0, 7 5 35, 7 4 28 3, 3100 ಇಲ್ಲಿ 50 ರೂಪಾಯಿ. ಸೊ ಎ ಆಪ್ಷನ್ ಆಗುತ್ತದೆ. ಆಯತಘನಕ್ಕೆ ಎಷ್ಟು ಮುಖಗಳಿದಾವೆ ಅಂದರೆ ಇಲ್ಲಿ 6 ಮುಖಗಳಿವೆ. ಇಲ್ಲಿ ನೋಡ್ಬೋದು 54,398 ಪ್ಲಸ್ 24,881 ಮೈನಸ್ 39,878 ಅಂತಿದೆ. ಇಲ್ಲಿ ತಮಗೆ ತಿಳಿಸ್ಕೊಡೋದಾದರೆ ಇಲ್ಲಿ ನೋಡ್ಬೋದು, ಫಸ್ಟಿಗೆ 54,398, ಇಲ್ಲಿ 24,881, ಇದನ್ನು ಸಂಕಲನ ಮಾಡೋ ಫಸ್ಟು. ಇಲ್ಲಿ 9, ಇಲ್ಲಿ 17, ಇನ್ನು ನೆಕ್ಸ್ಟ್ ಇಲ್ಲಿ 8 3 11 1 12, 4 4 8 1 9, 5 2 7, 79,000. ಇಲ್ಲಿ ನೋಡ್ಬೋದು 279, 79,279 ಮೈನಸ್ 39,878, ಇಲ್ಲಿ 1, ಇಲ್ಲಿ 0, ಇಲ್ಲಿ 4, ಇಲ್ಲಿ 19ರಲ್ಲಿ 10 ಹೋದರೆ 9, 7ರಲ್ಲಿ 4 ಹೋದರೆ 3, 39,401. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, 3 ರೆಕ್ಕೆಗಳಿರುವ ಫ್ಯಾನಲ್ಲಿ ಉಂಟಾಗಿರುವ ಕೋನ ಯಾವುದು ಅಂತ ಹೇಳಿದ್ದಾರೆ.
ಇಲ್ಲಿ ಆಪ್ಷನ್ಸ್ಗಳು ಲಂಬಕೋನ, ಸರಳ ಕೋನ, ವಿಶಾಲ ಕೋನ, ಲಘು ಕೋನ ಅಂತಿದೆ. ಇಲ್ಲಿ ವಿಶಾಲ ಕೋನ ಆಗುತ್ತದೆ. ಇನ್ನು ಯಾವ ಸಂಖ್ಯೆಯು ಎಲ್ಲ ಸಂಖ್ಯೆಯ ಅಪವರ್ತನ ಅಂದರೆ ಅದು 1 ಆಗುತ್ತದೆ. ಇಲ್ಲಿ 1 ಕ್ವಿಂಟಾಲಿಗೆ ಎಷ್ಟು ಕೆ ಜಿ ಅಂದಿದ್ದಾರೆ? ಅದು 100 ಕೆ ಜಿ ಆಗಿದೆ. ಸೊ ಬಿ ಆಪ್ಷನ್ ಆಗುತ್ತದೆ. ಇನ್ನು 6 ಲೀಟರ್ 750 ಮಿಲಿ ಲೀಟರಿಂದ 18 ಲೀಟರ್ 500 18 ಲೀಟರ್ 500 ಮಿಲಿ ಲೀಟರ್ ಅಂತಿದೆ. ಅಂದರೆ ನಾವಿಲ್ಲಿ ವ್ಯವಕಲನ ಮಾಡ್ಬೇಕಂತ ಹೇಳಿದ್ದಾರೆ ಅವರು. 18.500 ಹಚ್ಕೊಳ್ಳೋಣ. ಇಲ್ಲಿ 6.750. ಇಲ್ಲಿ 0, ಇಲ್ಲಿ 10ರಲ್ಲಿ 5 ಹೋದ್ರು ಇದು, ಇನ್ನು 15ರಲ್ಲಿ 8 ಹೋದರೆ 7, 8ರಲ್ಲಿ 7 ಹೋದರೆ 1, 1ಕ್ಕೆ 1. ಸೊ ಇಲ್ಲಿ 11,750 ಬರುತ್ತದೆ. ನೋಡ್ಬೋದು 11,750 ಇದೆಯಲ್ಲ, ಎ ಆಪ್ಷನ್ ಆಗುತ್ತದೆ. ಇನ್ನು 1 ಡೆಸಿ ಲೀಟರ್ಗೆ ಇಲ್ಲಿ ಎಷ್ಟು ಲೀಟರ್ ಅಂತಿದ್ದಾರೆ? ಇಲ್ಲಿದೆ ಅಲ್ಲ, 50ನೇ 1. ಇನ್ನು 5,505ಕ್ಕೆ 5ರಿಂದ ಭಾಗಾಕಾರ ಮಾಡಬೇಕು. 5,505ಕ್ಕೆ 5ರಿಂದ 5 1 5 0 ಆಗುತ್ತೆ. ಮತ್ತು 5 ಇಳಿಸ್ಕೋತೀವಿ, 5 1 5 0 ಆಗುತ್ತೆ. ಸೊ ಇಲ್ಲಿ 0 ಇಳಿಸ್ಕೋತೀವಿ, 5ರಿಂದ 0 ಭಾಗ ಹೋಗೋದಿಲ್ಲ, 0 ತೊಗೊಂಡು ಮತ್ತೆ 0 5 ಇಳಿಸ್ಕೋತೀವಿ, 5 1 5 5ರಲ್ಲಿ 5 ಹೋದ್ರೆ 0, 1101 ಅಥವಾ 1101. ಇನ್ನು ನೋಡ್ಬೋದು ಕೆಳಗಿನವುಗಳ ಬಿಟ್ಟ ಸಂಖ್ಯೆ ತುಂಬ್ರಿ ಅಂತಂದ್ರೆ 25.017 35.017 ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಬರೋದು 45.017. ಆಯತದ ಸುತ್ತಳತೆ ಸೂತ್ರ ಯಾವುದಂದಿದ್ದಾರೆ ನೋಡ್ಬೋದು, 2 ಉದ್ದ ಪ್ಲಸ್ 2 ಆಗಲ್ಲ. ಸೊ ಸಿ ಆಪ್ಷನ್ ಆಗುತ್ತದೆ. ಇಲ್ಲಿ 121ಕ್ಕೆ ಎಷ್ಟು ಯಾವ ಚಿಹ್ನೆ ಹಾಕಿದರೆ 11 ಬರುತ್ತೆ ಅಂದರೆ ಭಾಗಾಕಾರ. ಇಲ್ಲಿ ಭಾಗಾಕಾರ ಚಿಹ್ನೆಯನ್ನು ಹಾಕಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆ, 2028ರಲ್ಲಿ 0ದ ಸ್ಥಾನ ಬೆಲೆ ಎಷ್ಟು ಅಂದರೆ ನೋಡ್ಬೋದು, ಬಿಡಿ 10 100 ಇದು ಎಷ್ಟಾಗುತ್ತೆ ಅಂದರೆ 100 ಆಗುತ್ತದೆ. 4305ರಲ್ಲಿ 2136 ವ್ಯವಕಲನ ಮಾಡಬೇಕು. 2136 ಇಲ್ಲಿ ನೋಡ್ಬೋದು, 5ರಲ್ಲಿ 6 ಹೋಗೋದಿಲ್ಲ, 15ರಲ್ಲಿ 6 ಹೋದ್ರೆ 9, ನೆಕ್ಸ್ಟು 10ರಲ್ಲಿ 4 ಹೋದರೆ 6, 3ರಲ್ಲಿ 2 ಹೋದರೆ 1, 4ರಲ್ಲಿ 2 ಹೋದರೆ 2, 2169. ಸೊ ಬಿ ಆಪ್ಷನ್ ಆಗುತ್ತದೆ. ಇದು ವಿಶಾಲ ಕೋನಕ್ಕೆ ಉದಾಹರಣೆ ಅಂದಿದ್ದಾರೆ. ವಿಶಾಲ ಕೋನ 178 ಡಿಗ್ರಿ. ಇಲ್ಲಿ ನೋಡ್ಬೋದು 172 ದಶಮಾಂಶ ಎಷ್ಟಾಗುತ್ತೆ ಅಂದರೆ 0.72 ಆಗುತ್ತದೆ. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಇನ್ನು ವಿಜ್ಞಾನ ವಿಷಯ ನೋಡೋಣ. ಇಲ್ಲಿ ಆಮ್ಲಜನಕ ಒಂದು ಮೂಲ ವಸ್ತು ಆಗಿದೆ. ನೆಕ್ಸ್ಟ್ ಕಬ್ಬಿನ ತುಕ್ಕು ಹಿಡಿಯುವುದು, ಇದು ಯಾವ ದಹನ ಕ್ರಿಯೆ ಅಂತ ಹೇಳಿದರೆ ಇದು ನಿಧಾನ ದಹನ ಕ್ರಿಯೆ ಆಗಿದೆ. ಸೀಮೆಎಣ್ಣೆಯು ಒಂದು ದ್ರವ ಇಂಧನ. ಗಾಳಿಯ ಪ್ರಧಾನ ಘಟಕ ಯಾವುದು ಅಂದರೆ ಜಲಜನಕ, ಸಾರಜನಕ, ಆಮ್ಲಜನಕ, ಇಂಗಾಲ ಡೈಆಕ್ಸೈಡ್ನಲ್ಲಿ ಸಾರಜನಕ ಆಗಿದೆ. ಒಂದು ವಸ್ತುವಿನ ಪ್ರಮಾಣವನ್ನು ಹೀಗೆಂದು ಕರೆಯುತ್ತಾರೆ, ಇಲ್ಲಿ ದ್ರವ್ಯರಾಶಿ ಅಂತ ಕರೀತಾರೆ. ಖಗೋಳ ದೂರದರ್ಶಕವನ್ನು ಕಂಡುಹಿಡಿದವರು ಅಥವಾ ರೂಪಿಸಿದವರು ಯಾರು ಅಂದರೆ ಇಲ್ಲಿ ಗೆಲಿಲಿಯೋ ಆಗಿದ್ದಾರೆ. ಪ್ರೋಟೀನ್ಗಳು ಹೇರಳವಾಗಿರುವ ಆಹಾರ ಹಾಲು ಮತ್ತು ಮೊಟ್ಟೆ. ಸೂರ್ಯನಿಂದ ದೊರೆಯುವ ಶಕ್ತಿ ಯಾವುದು ಅಂತ ನೋಡ್ತಾ ಹೋದರೆ ಇಲ್ಲಿ ಸೌರಶಕ್ತಿ ಆಗಿದೆ. ಲೋಲಕದ ಚಲನೆಯು ಚಲನೆಗೆ ಉದಾಹರಣೆಯಾಗಿದೆ. ನೋಡ್ತಾ ಹೋದಾಗ ಇದು ಆಂದೋಲನ ಚಲನೆ. ಇನ್ನು ಕೆಲಸವನ್ನು ಮಾಡುವ ಸಾಮರ್ಥ್ಯವೇ ಶಕ್ತಿಯಾಗಿದೆ. ಕಬ್ಬು ಇದೊಂದು ಬಹುವಾರ್ಷಿಕ ಸಸ್ಯ. ಭೂಮಿಯ ಸ್ವಾಭಾವಿಕ ಉಪಗ್ರಹ ಯಾವುದು ಅಂದರೆ ಚಂದ್ರ. ಪರಮಾಣು ಸಿದ್ಧಾಂತವನ್ನು ಮಂಡಿಸಿದವರು ಜಾನ್ ಡಾಲ್ಟನ್ ಅವರು, ಬಿ ಆಪ್ಷನ್. ಒಂದೇ ಜಮೀನಿನಲ್ಲಿ ಒಂದು ಋತುವಿನಲ್ಲಿ 2 ಅಥವಾ ಹೆಚ್ಚು ಬೆಳೆಗಳನ್ನು ಬೆಳೆಯುವುದಕ್ಕೆ ಇಲ್ಲಿ ನೋಡ್ತಾ ಹೋದಾಗ ಮಿಶ್ರ ಬೆಳೆ ಅಂತಾರೆ. ಮೀನಿನ ಉಸಿರಾಟದ ಅಂಗಗಳು ಯಾವುದು ಅಂದರೆ ಕಿವಿರುಗಳು. ನೆಕ್ಸ್ಟ್ ನೋಡ್ಬೋದು, ಇಲ್ಲಿ ಸಸ್ಯಗಳು ಸೂರ್ಯನ ಬೆಳಕನ್ನು ಬಳಸಿಕೊಂಡು ಆಹಾರವನ್ನು ತಯಾರಿಸುವ ಪ್ರಕ್ರಿಯೆಗೆ ಏನಂತಾರಪ್ಪ ಅಂದರೆ ದ್ಯುತಿ ಸಂಶ್ಲೇಷಣೆ ಅಂತಾರೆ. ಸೌರವ್ಯೂಹದಲ್ಲಿ ತನ್ನ ಅಂಗುರಗಳಿಂದ ಗುರುತಿಸಲ್ಪಡುವ ಗ್ರಹ ಯಾವುದು ಅಂದರೆ ಶನಿ. ಟಾರ್ಚ್ನಲ್ಲಿರುವ ವಿದ್ಯುತ್ ಶಕ್ತಿ ಆಕಾರ ಯಾವುದು ಅಂದರೆ ಬ್ಯಾಟರಿ ಆಗಿದೆ. ಮೇಲಕ್ಕೆಸದ ಚೆಂಡು ಭೂಮಿಯ ಕಡೆಗೆ ವಾಪಸ್ಸಾಗಲು ಕಾರಣ ಯಾವುದಪ್ಪ ಅಂದರೆ ಗುರುತ್ವಾಕರ್ಷಣ ಬಲ. ಬುಗುರು ತಿರುಗುವಿಕೆ ಇದೆಯಲ್ಲ, ಅದೊಂದು ಭ್ರಮಣ ಚಲನೆ ಆಗಿದೆ.